ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಚು ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇನ್ನು ಇವತ್ತು ಆಫ್ಟರ್ ವೆರಿ ಲಾಂಗ್ ಟೈಮ್ ಕಗ್ಲಳ್ಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಅಮ್ಮನ ಮನೆಗೆ ಬಂದಿದ್ದೆ. ಇಲ್ಲಿಂದ ನಮ್ಮ ಅಕ್ಕ ಕೂಡ ಬಂದಿದ್ರು, ಹಾಗೆ ನಮ್ಮ ಬಾವ, ನನ್ನ ಹಸ್ಬೆಂಡ್ ಜೊತೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಂದರೆ ಟೆಂಪಲ್ಗೆ ಇದು ಸೆಕೆಂಡ್ ಟೈಮ್, ಬಟ್ ಇವರು ಕಾರ್ ರೈಡ್ ಮಾಡ್ತಾ ಇರೋದು ಫಸ್ಟ್ ಟೈಮ್, ಹಾಗಾಗಿ ಫಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದೀನಿ. ಸೊ ಟೆಂಪಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಹಳೆ ಟೆಂಪಲ್, ಅಲ್ಲೂ ಶನಿದೇವರು ಟೆಂಪಲ್ ಅದು. ಆ್ಯಕ್ಚುಲಿ ಶನಿದೇವರು ಮತ್ತು ಆಂಜನೇಯ ತುಂಬ ಹಾಯ್ ಮಾಡು ಚಿನ್ನಿ. ಇಲ್ಲಿ ನೋಡು, ಕ್ಯಾಮ್ರಾ ನೋಡು. ವೆಲ್ಕಮ್ ಹೇಳೋ. ಬಾಯ್ ಮಾಡು. ನಿನ್ ಕೈ ಅಡ್ಡ ಮಾಡ್ಬೇಡ. ನೀನ್ ಮಾಡು. ಬಾಯ್. ಹಾಯ್ ಮೌರ್ಯ. ಇವನು ಮೌರ್ಯ, 1 year ಬೇಬಿ, ನಮ್ಮ ಅಕ್ಕನ ಮಗ. ಹಾಯ್ ಮಾಡ್ರಿ. ಹಾಯ್ ಮಾಡು ತ್ರಿವೇಣಿ. ಹಾಯ್ ಮಾಡಿ ಪ್ರಶಾಂತ್ ಮಾವ. ಅವರು ನಮ್ಮ ಅಕ್ಕ ಬಾವ. ಇದು ಯಾರಿದು? ಸಿಂಚು. ಇವಳ ಹೆಸರು ಸಿಂಚುನು. ಇವಳ ಹೆಸರೇ ನಾನು ಬ್ಲಾಗ್ ಮಾಡ್ತಾ ಇರೋದು. ಹಾಯ್ ಮಾಡು ಚಿನ್ನಿ. ವೆಲ್ಕಮ್ ಮಾಡು. ನಾಚಿಕೆ. ನಾನು ಹೇಳ್ಕೊಟ್ಟಂಗೆ ಹೇಳ್ಬೇಕು. ಇಲ್ಲಿ ನೋಡು, ಕ್ಯಾಮ್ರಾ ನೋಡ್ಕೊಂಡು ಮಾತಾಡು. ಹಾಯ್ ವೆಲ್ಕಮ್ ಬ್ಯಾಕ್ ಸಿಂಚು ಬ್ಲಾಗ್ಸ್. ಓಕೆ, ಥ್ಯಾಂಕ್ ಯು. ಮತ್ತೆ ಟೆಂಪಲ್ ಹತ್ರ ಹೋಗಿ ಮತ್ತೆ ಸಿಗ್ತೀನಿ. ನೋಡು ಸೈಡ್ ಕುದುರೆ ನೋಡಿ ಗೈಸ್, ದೇವಸ್ಥಾನದ್ದು ಇದು ಕುದುರೆಗಳು. ಮೌರ್ಯ ಹಾಯ್ ಮಾಡು. ಮೌರ್ಯ ತಣ್ಣಗಿದೆ ಅಲ್ಲ, ಚಳಿಗೆ ಬಿಸಿ ಮಾಡ್. ಬಂದಿದ್ಯಾ ಸಿಂಚು ನೀನಿಲ್ಲಿ? ಸಿಂಚು ಎಷ್ಟು ಸಾರಿ ಬಂದಿದ್ಯಾ? 1 ಟೈಮಾ? 2 ಟೈಮ್ ಬಂದಿದ್ಯಾ? ಯಾರ್ಯಾರ ಜೊತೆ? ಒಂದು ನಮ್ಮ ಜೊತೆ ಬಂದಿದ್ದಾಳೆ, ಇನ್ನೊಂದು ಬಂದಿದ್ದೀವಿ ಟೆಂಪಲ್ ಹತ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲ ಮತ್ತೆ ಸುಸು ಮಾಡ್ದ. ಇರೋ, ನಾನು ಇಡ್ತೀನಿ. ನೀನ್ ಬಟ್ಟೆ ಮ್ಯಾಚಿಂಗ್. ಥ್ಯಾಂಕ್ ಯು. ಇದು ಮನೆ ಇಲ್ಲ ನೋಡು. ಸೋ ಬ್ಲೆಸ್ಡ್. ಸಖತ್ತು ಒಂಥರ ಚೆನ್ನಾಗಿದೆ, ಪಾಸಿಟಿವಿಟಿ. ಕ್ಯೂವ್ ಇದೆ. ಫೋನ್ ಮಂಜುನಾಥ ಸ್ವಾಮಿ, ಪಾರ್ವತಮ್ಮನವರು, ಶ್ರೀ ಪಾರ್ವತಿ. ಸೊ ಗೈಸ್, ಇಲ್ಲಿ 9 ನವಗ್ರಹಗಳು.
ಶ್ರೀ ರಾಹುಗ್ರಹ, ಗುರುಗ್ರಹ, ಮಂಗಳಗ್ರಹ, ಸೂರ್ಯಗ್ರಹ, ಶನಿ ಮಹಾತ್ಮ ಸ್ವಾಮಿ, ಚಂದ್ರಗ್ರಹ, ಶ್ರೀ ಬುಧ ಗ್ರಹ, ಶ್ರೀ ಶುಕ್ರ ಗ್ರಹ. 9 ಗ್ರಹಗಳಿದ್ದಾವೆ ಇಲ್ಲಿ. ನಾವು ಸ್ಕೂಲ್ ಟೈಮಲ್ಲಿ ಇಲ್ಲಿಗೆ ಬರ್ತಾ ಇದ್ವಿ. ಮೌರ್ಯ ರೀ ಯಜಮಾನ್ರೆ, ಮದುವೆ ಆಗಿದ್ದೀರಾ ತಾನೇ? ಮದುವೆ ಆಗಿದ್ದೀರಾ ಇಲ್ವಾ? ಬಿಟ್ಬಿಟ್ಟು ಹೋಗ್ತಾರೆ ಯಾರಾದರೂ? ದಾರಿ ತಪ್ಪಿ ಬಂದದ್ದು. ನೋಡಿ ಗೈಸ್, ಹಿಂಗೆ ಹೇಳ್ತಾರೆ, ದಾರಿ ತಪ್ಪಿ ಬಂದದ್ದು. ಜಾಸ್ತಿ ಜನ ಇಲ್ಲಲ್ಲ. ಅಮ್ಮಗ್ ಬೇಕು, ತುಂಬ ಶಕ್ತಿ ಬೇಕು. ಬೇಗ ತಿನ್ಸಿಂಚು, ತೊಳೆಯೋಗು ಬೇಗ. ಗೈಸ್, ಇವಾಗ ದರ್ಶನ ಮುಗಿಸ್ಕೊಂಡು ಸ್ವೀಟು ಪ್ರಸಾದ ಕೊಡ್ತಾರೆ. ಫಸ್ಟು ಪೊಂಗಲ್ ಕೊಡ್ತಾರೆ, ಅದನ್ನು ತಗೊಂಡು ತಿಂದು ಮತ್ತೆ ನಾವೇ ಪ್ಲೇಟ್ ತೊಳೆದಿರಬೇಕು. ಇನ್ನೂ ಪ್ರಸಾದ ಕೊಡ್ತಾರೆ. ಅಲ್ಲಿ ಏನು ಕೊಡ್ತಾರೆ ನೋಡೋಣ. ಡುಶುಮ್ ಹೊಡೆದ್ಬಿಟ್ಟೆ. ಅಲ್ಲಿ ಹೆಂಗೆ ಹೋಗ್ತಾ ಇದ್ದೀರಾ? ಎಷ್ಟು ವೇಸ್ಟ್ ಮಾಡಿದ್ದಾರೆ. ಎಷ್ಟು ದೊಡ್ಡ ಪಾತ್ರೆ. ಇಲ್ಲಿ ವೆದರ್ ನೋಡಿ. ನೋಡಿ ಎಷ್ಟು ಗಣೇಶ ಇದ್ದಾರೆ, ಎಷ್ಟು ದೇವರುಗಳಿದ್ದಾರೆ. ನೋಡಿ ಗೈಸ್, ಎಲ್ಲರೂ ನನ್ನ ಬಿಟ್ಬಿಟ್ಟು ಹೋದ್ರು. ಅಲ್ಲಿ ಹೋಗ್ತಾ ಇದ್ದಾರೆ. ಯಾರಿಗೂ ನನ್ನ ಮೇಲೆ ರೆಸ್ಪೆಕ್ಟೇ ಇಲ್ಲ. ಅದೇ ದೇವಸ್ಥಾನ, ಅಲ್ಲಿ ಪ್ರಸಾದ ದರ್ಶನ ಆಯಿತು. ಇಲ್ಲೇ ಬೋಂಡ ಬೇಕಾ? ಬೋಂಡ ತಿಂತೀಯಾ? ಇಸ್ಕೊಳ್ಳೋಣ? ಚಟ್ನಿ ಕೊಡ್ತಾರಾ? ಇದೆ ನೋಡು, ಎಲ್ಲೂ ಇದೆ. ಯಾವ್ದು ಬೇಕು ರೀ? ಎಲ್ಲಿರೋದು? ಯಾರೋ ಪಾನಿಪುರಿನ ಬಿಂಗಿಲ್ ಇಟ್ಟವನೆ. ಇಲ್ಲಿ ನೋಡಿ ದೇವರ ಸಾಮಾನುಗಳು. ಒಂದು ತಗೊಳ್ರಿ ಸಾಕು. ಇವೆ ನಮ್ಮ ಅಮ್ಮಗೆ ಬೇಕಂತ ನಾಟಿ. ಈಗ ಮಿಕ್ಸರ್ ನನಗೆ ತಿನ್ನು. ಶಾಂಪಲ್ ನೋಡಮ್ಮ ಅಂತ ಕೊಟ್ಟಿದ್ದು ನಿಮಗೆ. ಹೌದಾ ಅಕ್ಕ? ಇನ್ನೇನಕ್ಕ? ಎಲ್ಲ ಮಿಕ್ಸ್ ಅಕ್ಕ? 100 ರೂಪಾಯಿ ಮಿಕ್ಸ್ ಆಗಬೇಡ. 100 ಗ್ರಾಮ್ ಮಿಕ್ಸರ್ ಸಪ್ರೇಟ್ ಹಾಕಲ್ಲಿ. ಅರ ಕೆ ಜಿಲೇ ಬೇಕಮ್ಮಲ್ಲಿ. ಹಾಂ, ನಮ್ಮ ಸ್ಕೂಲ್ ಡೇಸ್ ಟೈಮಲ್ಲಿ ನಾವು ಇಲ್ಲಿಗೆ ಬರ್ತಾ ಇದ್ವಿ, ಈ ಟೆಂಪಲ್ಗೆ. ಫ್ರೆಂಡ್ಸ್ ಜೊತೆ ಬರ್ತಾ ಇದ್ವಿ. ನಾವು ಸ್ಕೂಲ್ ಬಿಟ್ಟ ತಕ್ಷಣ ಹಾಗೆ ವಾಕ್ ಮಾಡಿಕೊಂಡೆ ಬಂದುಬಿಡ್ತಾ ಇದ್ವಿ ಸ್ಯಾಟರ್ಡೇಸ್ ಟೈಮು. ಚೆನ್ನಾಗಿದೆ ಟೆಂಪಲ್. ಮತ್ತೆ ಅರ್ಧ ಇಸ್ಕೋಬೇಕಾಗಿತ್ತು ನೋಡಿ ಗೈಸ್. ಬರೀ ತಿಂಡಿ ಪೋತಿ ನಮ್ಮ ಯಜಮಾನ್ರು ಅಲ್ವಾ? ಅದೇ ಹೋಗ್ತಾ ಇದ್ದೀವಿ. ಎಲ್ಲ ದರ್ಶನ ಆಯ್ತು. ಎಲ್ಲಿದೆ ಕತ್ತೆ? ಇಲ್ಲೂ ಮನೆಗಳು ಕಟ್ತಾ ಇದ್ದಾರೆ. ನಿಮ್ಮ ವಾಹನ ಮತ್ತು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರ. ಬನ್ನಿ
ಇಲ್ಲ ಬನ್ನಿ. ಮನೆಗೆ ಬರೋಕ್ಕೆ ಮಧ್ಯಾಹ್ನ 3:30 ಆಗಿತ್ತು. ಇನ್ನು ಇದಾಗಿತ್ತು ಇವತ್ತಿನ ಬ್ಲಾಗ್. ಹೋಪ್ ನಿಮಗೆ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.